ರಾಯಬಾಗ ತಾಲೂಕಿನ ಕುಡ್ಚಿ ಪಟ್ಟಣಕ್ಕೆ ಕರ್ನಾಟಕ ಸರ್ಕಾರದ ವಸತಿ ವಕ್ಫ್ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರಾದ ಶ್ರೀ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರು ಕುಡ್ಚಿ ಪಟ್ಟಣಕ್ಕೆ ಭೇಟಿ ನೀಡಿದ್ರು. ತದನಂತರ ಈ ಸಂದರ್ಭದಲ್ಲಿ ಕೃಷ್ಣಾ ನದಿಯ ಪ್ರವಾಹದಿಂದ ಸ್ಥಳಾಂತರಗೊಂಡಿದ್ದ ನೂರಾರು ನಿರಾಶ್ರಿತರ ಕಾಲೋನಿಯಲ್ಲಿ ಭೇಟಿಯಾಗಿ ಸಚಿವರು ಅವರ ಮನವಿಗೆ ಸ್ಪಂದಿಸಿ ಶೀಘ್ರದಲ್ಲಿ ಮನೆಗಳ ಮಂಜೂರು ಮಾಡಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಾಗಿ ಭರವಸೆ ನೀಡಿದರು. ಹಲವು ಗ್ರಾಮಗಳ ಮಸೀದಿಗಳ ಜೀರ್ಣೋದ್ಧಾರಕ್ಕಾಗಿ ಮಂಜೂರಾತಿ ಆದೇಶ ಪತ್ರ ನೀಡಿ ಮಾತನಾಡಿದ್ರು. ಇದ ಸಂದರ್ಭದಲ್ಲಿ ಕುಡ್ಚಿ ಶಾಸಕರಾದ ಶ್ರೀ ಮಹೇಂದ್ರ ತಮ್ಮಣ್ಣವರ್ ಅವರು ಕೂಡ ಮಾತನಾಡಿದ್ರು. ಮಾನ್ಯ ಲೋಕೋಪಯೋಗಿ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸಂಯೋಜಕರು, ಕರ್ನಾಟಕ ರಾಜ್ಯ ಸಂಚಾಲಕರು ಆದ ಶ್ರೀ ಎನ್ ಶಂಕರ್ ಹಾಗೂ ರಾಜಕೀಯ ಮುಖಂಡರು ಮತ್ತು ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಬಹುದಿನಗಳ ಬೇಡಿಕೆ ಸನ್ಮಾನ್ಯ ವೇದಿಕೆ ಮೇಲೆ ಶಾಸಕರಾದ ಮಹೇಶ್ ತಮ್ಮಣ್ಣ ಅವರೇ, ರಾಜೇಶ್ ಶೆಟ್ಟಿ ಅವರೇ, ಎಲ್ಲ ಗಣ್ಯಮಾನ್ಯರೇ, ಹೆಚ್ಚಿಗೆ ಹೋಗುವಲ್ಲ ನಮ್ಮ ಬೇಡಿಕೆ ಸಂದರ್ಭದಲ್ಲಿ ನಿಮಗೆ ಜಾಗ ಕೊಟ್ಟರು ಮನೆ ಕೊಡಲಿಕ್ಕೆ ಆಗಲಿಲ್ಲ. ಈಗ ಮಹೇಶ್ ತಮ್ಮಣ್ಣವರು ನಾವು ಕೂಡ ಅವರಿಗೆ ವಿನಂತಿ ಮಾಡಿದ್ದೀವಿ. ಅವ್ರು ಹೇಳ್ತಾರೆ, ಮಂತ್ರಿಗಳ ಹತ್ರ ಯಾವಾಗ ಅಂತ ಅವ್ರು ಹೇಳ್ತಾರೆ. ಅವರಿಗೆ ಸಂಬಂಧಪಟ್ಟ ಇಲಾಖೆ ಸಚಿವರಾಗಿದ್ದಾರೆ. ಅದಕ್ಕಾಗಿ ನೀವೇನು ಬಹಳಷ್ಟು ಕಾಣ್ತಾ ಇದ್ರಿ, ನಡೆಸಬೇಕಾಗಂತ ಎಲ್ಲರ ಪರವಾಗಿ ಕಾಣಿಸ್ತೀನಿ. ಅವರು ನಮಸ್ಕಾರ. ನಮ್ಮ ಪಕ್ಷದ ಮುಖಂಡರು, ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದಂತಹ ಸತೀಶ್ ಜಾರಕಿಹೊಳಿ ಅವರೇ, ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರು, ಶಾಸಕರಾದಂತಹ ಆಸಿಫ್ ಶೇಖ್ ಅವರೇ, ನನ್ನ ಆತ್ಮೀಯ ಸ್ನೇಹಿತ, ನನ್ನ ತಮ್ಮ ಆದಂತಹ MLA ಆದಂತಹ ಮಹೇಂದ್ರ ಅವರೇ, ಶಿವಾನಂದ ಅವರೇ, ಅಲ್ತಾಫ್ ಮೌಲಾನ ಅವರೇ, ಮಹಬೂಬ್ ಅವರೇ, ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಆತ್ಮೀಯರೇ, ಇಲ್ಲಿದ್ದ ಎಲ್ಲ ಆದ್ಮೇಲೆ ಬಹಳ ವರ್ಷದಿಂದ ತಮ್ಮೊಂದು ಕನಸಿದ್ದು ಇವತ್ತು ಕನಸು ನನಸಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಬಹಳ ಸತಿ ನೀವು ದೊಡ್ಡ ಸಂಖ್ಯೆಯಲ್ಲೇ ರಂಜಾನ್ ತಿಂಗಳಲ್ಲಿ ಬಂದಿದ್ದೀರಾ, ಅದಾದ್ಮೇಲೆ ಬೇರೆ ಸಮಯದಲ್ಲೂ ಬಂದಿದ್ದೀರಾ. ನನ್ನ ಭೇಟಿ ಮಾಡಕ್ಕಂತ ಬೆಂಗಳೂರಿಗೆ ತಾವು ಬಂದಿದ್ರಿ. 2005ರಲ್ಲಿ ಫ್ಲಡ್ ಅಲ್ಲಿ ನೀರು ತುಂಬಿ ಎಲ್ಲ ಮನೆಗಳು ಹಾಳಾಗಿದ್ದಕ್ಕೆ 2005ರಲ್ಲಿ ತಮಗೆ ಟೆಂಪ್ರವರಿ ಶೆಡ್ ಅನ್ನ ಮಾಡಿ ಜುನೇದ್ ನಗರನ ಶಿಫ್ಟ್ ಮಾಡಿದ್ರು 2005ರಲ್ಲಿ. ಇವತ್ತು ನಾನು, ನಮ್ಮ ನಾಯಕರಾದಂತ ಸತೀಶ್ ಸಾಹೇಬರು, MLA ಮಹೇಂದ್ರ ಅವರೆಲ್ಲ ಭೇಟಿಯನ್ನ ನಮ್ಗೆ ನಾವು ಕೊಟ್ಟಿದ್ವಿ. ನಮ್ಗೆಲ್ಲ ಒಂದ್ ಕಡೆ ನೋಡಿ ನಮ್ಗೆಲ್ಲ ಒಂಥರ ಏನಪ್ಪ ಈ ತರ ಜೀವನ ಮಾಡ್ತಾರಂತ ನಮ್ಗೆಲ್ಲ ಒಂದ್ ಕಡೆ ದುಃಖನೂ ಆಗಿದೆ. ನಾನು ಆಶ್ವಾಸನೆಯನ್ನ ಭರವಸೆಯನ್ನ ಕೊಡ್ತೀನಿ. ನಾನು ಭೇಟಿ ಮಾಡಕ್ಕೆ ನನ್ನ DSS ಅಧ್ಯಕ್ಷ ಆದಂತ ಶಂಕರ್ ಅವರು, ಶಿವಾನಂದ್ ಅವರು ಇಬ್ಬರು ಬಂದಿದ್ರು. ಶಂಕರ್ ಅವರು ಸತಿ ಬರುವಾಗ ನಾನು ಆಕ್ಚುಲ್ ಬರಕ್ ಕಾರಣ ಅಂದ್ರೆ ಒಂದ್ ಕಡೆ ಒಂದ್ ಕಡೆ ಶಂಕರ್ ಅವರು ಬಂದು ಕಣ್ಣೀರಾಗಿ ದಯಮಾಡಿ ಒಂದ್ಸತಿ ತಾವು ಕುರ್ಚಿಗೆ ಬರ್ಬೇಕು, ಈ ಮನೆಗಳು ಹೆಂಗ್ ವಾಸ ಮಾಡ್ತಾರಂತ ತಾವು ಕಣ್ಣಾರೆ ನೋಡ್ಬೇಕಂತ ಕಣ್ಣಲ್ಲಿ ನೀರು ಹಾಕಿದ್ದಕ್ಕೆ ಶಂಕರ್ ಅವರು MLA ಇದಕ್ಕೆ ಇವತ್ತು ನಾನು ಬಂದಿದ್ದೀನಿ. ಇವತ್ತು ತಮಗೆ 2005ರಿಂದ ತಾವು ಇದೇ ತರ ಜೀವನ ಮಾಡ್ತಾ ಇದ್ದೀರಾ. ಇವತ್ತು ತಮಗೆ ಆಶ್ವಾಸನೆ ಕೊಡ್ತೀನಿ. ನಾನು ಸತೀಶ್ ಸಾಹೇಬರು, ಮಹೇಂದ್ರ MLA ಅವರು ಆರ್ಥಿಕ ಮಾತಾಡಿದ್ದೀನಿ. ಯಾವುದೋ ಒಂಥರ ಸ್ಕೀಮ್ ಅಲ್ಲಿ ನಿಮಗೆ ಜನವರಿ ಮಾರ್ಚ್ ಅಲ್ಲಿ ಆರ್ಡರ್ ಮಾಡಿ ಆದೇಶನ ಮಾಡಿ ಮನೆ ಕೆಲಸ ಮಾಡೋದು ಜವಾಬ್ದಾರಿಯನ್ನ ಸತೀಶನ ವಹಿಸ್ಕೊಂಡಿದ್ದಾರೆ. ಇನ್ನೊಂದು ಮಾತನ್ನ ಕೇಳಿದೆ, ಈಗ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ 1 ಲಕ್ಷ ಕೊಡೋಕೆ ಸಾಧ್ಯ ಅಂತ ಕೇಳ್ಕೊಂಡೆ.
ಜೀವನ ಮಾಡೋದೇ ಫುಡ್ ಊಟನೂ ಅವ್ರು ಬೇರೆ ಕಡೆಯಿಂದ ಬಂದಿದ್ದು ಜನ ಕೊಡ್ತಾ ಇಲ್ಲ. 1 ಲಕ್ಷ ಕೊಡಕ್ಕೆ ಸಾಧ್ಯ ಆಗಲ್ಲ ಅಂದ್ರು. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಎಸ್ಟಿಗಳು ಇರೋದು. ನಾನು ಏನಾರ ಮಾಡಿ ನಾನು ವ್ಯವಸ್ಥೆ ಮಾಡಿ ನೀವೇನು ದುಡ್ಡು ಕಟ್ಟೋದು ಬೇಕಾಗಿಲ್ಲ. ನಿಮ್ಗೆ ಬರೋ ಮಾರ್ಚಲ್ಲಿ ಮನೆಗಳು ಕೆಲಸ ಶುರು ಮಾಡಿದ ಜವಾಬ್ದಾರಿ ನಾನು ಸತೀಶ್. ಹೆಲಿಕಾಪ್ಟರ್ ಬಂದಿದ್ದ ಕಾರಣಕ್ಕೆ ಹೆಲಿಕಾಪ್ಟರ್ ಟೇಕ್ ಆಫ್ ಆಗಬೇಕು. ಇನ್ನೊಂದು ದಿನ ಬಿಡು ಮಾಡ್ಕೊಂಡು ನಾನು ಅರ್ಧ ದಿನ ನಾನು MLA ಅವ್ರಿಗೆ ಹೇಳಿದ್ದೀನಿ. ನಾನು ಅಣ್ಣ ಮಹೇಂದ್ರ ಹೇಳಿದ್ದೀನಿ. ನಾನು ಅರ್ಧ ದಿನ ಒಂದಿನ ನಾನು ಪೂರ ಕುರ್ಚಿದಲ್ಲಿ ಇದ್ದಿದ್ದ ಕುರ್ಚಿದಲ್ಲಿ ಎಲ್ಲಾ ಕಡೆ. ಏನಂದ್ರೆ ನನ್ನ ಅನಿಸಿಕೆ ಇವತ್ತು ಕೊಡ್ತಾರೆ ಪ್ರೀತಿ ಇಡೀ ದೇಶದಲ್ಲಿ ಯಾವ ರಾಜಕಾರಣಿಗೂ ಪ್ರೀತಿ ಸಿಕ್ಕಿಲ್ಲ. ನಿಮ್ ಜೊತೆ ಇರ್ತೀನಿ. ನಾನೇ ಬಂದು ಒಂದಿನ ಕುರ್ಚಿಯಲ್ಲಿ ಇರ್ತೀನಿ. ನಿಮ್ ಏನೇನು ಸಮಸ್ಯೆ ಇದೆ ನಾನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳ್ತಾ ನಮ್ಮ MLA ಅವ್ರು ಮಹೇಂದ್ರ ಅವರು ನಮ್ಗೆ ಒಬ್ಬರು ಮಸೀದಿಗಳು ನನಗೆಲ್ಲ ರಿನ್ಯೂವೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಅರ್ಜಿಯನ್ನು ಕೊಟ್ಟಿದ್ದರು. 1,65,00,000 ಇವತ್ತು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ. ಅವ್ರ MLA ಸತೀಶ್ ಸೋಮಾರು ಅವ್ರ ಕ್ಷೇತ್ರದ ಬೆಲ್ಗಾಮ್ದು ಮಸೀದಿಗಳು ರಿನ್ಯೂವೇಷನ್ ಮಾಡಕ್ಕೆ ಅಂತ ಅವರು ಸತೀಶ್ ಸೋಮಾರು ಕೇಳಿದ್ರು. ಅವ್ರು 2,05,00,000 ಆದೇಶ ಮಾಡಿದ್ದೀನಿ. ನಾನು 2 ತಿಂಗಳಲ್ಲಿ ನಾನು ಮಾತ್ಕೊಂಡಿದ್ದೀನಿ. ಮಾರ್ಚ್ ಅಲ್ಲಿ ಬಂದು ಹೆಂಗೋನೋ ಏನ್ ಮಾಡ್ತೀರೋ ಗೊತ್ತಿಲ್ಲ. ಇಲ್ಲಿ ಬುದ್ಧಿ ಪೂಜೆ ಮನೆಗೆ ನಾನೇ ಸ್ವತಃ ಬಂದು ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ನಾನು ಮಹೇಂದ್ರ MLA ಅವ್ರನ್ನ ನನ್ನ ಆತ್ಮೀಯ ಸ್ನೇಹಿತರಿಗೆ ಇಂಥ ಒಳ್ಳೆ ಕೆಲಸ ಮಾಡ್ತಾರೆ ಕೊಟ್ಟಿ ಸರ್. ಇದು ಮಾರ್ಚ್ ಅಲ್ಲಿ ಬುದ್ಧಿ ಪೂಜೆ ನಾನು ಸತೀಶ್ ಸೋಗಾರ್ ನೀವು ಆಶೀಶ್ ಬಂದು ಮಾಡ್ಕೊಡ್ತೀವಂತ ಮಾತನ್ನ ಹೇಳಿ ಎಲ್ಲ ಒಳ್ಳೆ Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.